ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸಕುಟುಂಬ ಸಮೇತ ಚಾನಲ್ಗೆ ಸ್ವಾಗತ. ತುಂಬ ದಿವಸದಿಂದ ಆಸೆ ಇತ್ತು ಒಂದು ಲೈವ್ ಚಾನಲ್ ಮಾಡಬೇಕು, ಒಂದು ಸಿಂಪಲ್ ರೆಸಿಪಿನ ಅಂತ. ಅದು ಇವತ್ತು ಸಮಯ ಕೂಡಿ ಬಂದಿದೆ, ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಏನು ಬೇಕು ಅಂತ. ಇದಕ್ಕೆ ಸಾಂಬಾರು ಅನ್ನ ಅಂತ ಕರೀತಾರೆ. ಮಾಡೋದು ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ. ಕುಕ್ಕರಿಗೆ ನಾನು ಈ ಸಾಂಬಾರು ಅನ್ನಕ್ಕೆ ಒಂದು 3/4 ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಫಸ್ಟು ನೆನೆಸಿಡೋಣ. ನೋಡಿ, ಫಸ್ಟು ಸ್ವಲ್ಪ ತೊಳೆದು ನೆನೆಸಿಡ್ತೀನಿ. ನೆನೆಸಿಟ್ಟಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಹೇಳ್ತೀನಿ ಬನ್ನಿ. ಇಲ್ಲಿ ನಾನೆಲ್ಲ ತರಕಾರಿನ ತೊಳೆದಿಟ್ಕೊಂಡಿದ್ದೀನಿ ಎಲ್ಲನೂ. ಇದಕ್ಕೆ ಒಂದು ಸ್ವಲ್ಪ ಬೀನ್ಸು, ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಬಟಾಣಿ ಕಾಳು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಒಂದು ಸ್ವಲ್ಪ ಆಲೂಗಡ್ಡೆ. ಇದಕ್ಕೆ 2 ಹಸಿಮೆಣಸು ಹಾಕಿದ್ದೀನಿ. ಈ ಹಸಿಮೆಣಸು ಸುಮ್ಮನೆ ರುಚಿಗೋಸ್ಕರ ಹಾಕಿದ್ದೀನಿ. ಸಾಂಬಾರು ಪುಡಿ ಹಾಕ್ತೀನಿ, ತೋರಿಸ್ತೀನಿ. ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ. ಇಲ್ಲಿ ಬೇಳೆ ನಾನು ಅಕ್ಕಿ ತೊಗೊಂಡಲ್ಲ, ಅದೇ ಲೋಟದಲ್ಲಿ 1/4 ಲೋಟ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಮೈಸೂರು ದಾಲ್ ಅಂತಾರೆ. ಇದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ತೊಳೆದಿಡ್ತೀನಿ ಈಗ ಮಿಕ್ಸ್ ಮಾಡಿ. ಈಗ ಅಕ್ಕಿ ನೆಂದಿದೆ, ಅಕ್ಕಿನ ಹಾಕ್ತಾ ಇದ್ದೀನಿ. ಬೇಳೆ ತೊಳೆದಿದ್ನಲ್ಲ, ಬೇಳೆನೂ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿದ್ದ ರೆಸಿಪಿ, ಎಲ್ಲರೂ ಮಾಡ್ಬೋದು ಇದನ್ನು. ಈ ಲೋಟದಲ್ಲಿ ನಾನು 3/4 ಲೋಟ ಅಕ್ಕಿ ತೊಗೊಂಡಿದ್ದೆ, 1/4 ಲೋಟ ಬೇಳೆ ತೊಗೊಂಡಿದ್ನಲ್ಲ, ಇದೇ ಲೋಟದಲ್ಲಿ 4 ನೀರು ಹಾಕ್ತೀನಿ. ಎರಡು, 3, 4. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಒಂದು ಅರ್ಧ ಲೋಟ ಜಾಸ್ತಿ ಹಾಕಿರ್ತೀನಿ, ಸಾಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕಿದ್ಮೇಲೆ ಹೇಳ್ತೀನಿ. ಈಗ ಸಾಂಬಾರು ಪುಡಿ, ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದೇ ಸಾಂಬಾರು ಪುಡಿ ತೊಗೊಳ್ಳಿ. ನಾನು ಇದೇ ಸಾಂಬಾರು ಪುಡಿನ ನಮ್ಮ ಮನೇಲಿ ಮಾಡಿರೋದನ್ನೇ 1.5 ಚಮಚ ತೊಗೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕೋಣ, ಆಮೇಲೆ ಬೇಕಿದ್ರೆ ಮತ್ತೆ ನೋಡಿ ಹಾಕ್ಕೊಬೋದು ಉಪ್ಪು. ಇದು ಬ್ಯಾಚುಲರ್ಸ್ಗಳಿಗೆ, ಇವಾಗೆಲ್ಲ ಕೊರೋನಾ ಟೈಮಲ್ಲೆಲ್ಲ ಜನಗಳೆಲ್ಲ ಮನೆಯೊಳಗೆ ಇದಾಗಿದ್ರಲ್ಲ, ಆವಾಗ ಹುಡುಗರು ಸೇರ್ಕೊಂಡು ಮಾಡ್ಕೊಳ್ಳೋ ಅಡುಗೆಗೆ ಎಲ್ಲರಿಗೂ ತುಂಬ ಈಸಿಯಾದ ರೆಸಿಪಿ. ನೀವು ಒಂದ್ಸಲ ಮಾಡಿ ನೋಡಿ. ಬಿಸಿಬೇಳೆ ಬಾತ್ ಅಲ್ಲ ಇದು, ಸಾಂಬಾರನ್ನ.
ಈಗ ಇದನ್ನು ಒಂದು 3 ವಿಷಲ್ ಬರ್ಸ್ಕೊಳ್ಳೋಣ. ಒಲೆ ಮೇಲೆ ಇಡ್ತಾ ಇದ್ದೀನಿ. ಮೂರು ವಿಷಲ್ ಬರ್ಸ್ಕೊಳ್ಳೋಣ. ಅದು ಬೆಂದ ಮೇಲೆ ಒಗ್ಗರಣೆ ಹಾಕಿದ್ರೆ ಮುಗೀತು ರೆಸಿಪಿ. ಏನು ಹೇಳಬೇಕು ಅಂದ್ಕೊಂಡೆ ನಿಮಗೆ ಅಂತ ಹೇಳಿದ್ರೆ, ನನಗೆ ತಲೆಯಲ್ಲಿ ಕೂದಲಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಅದೇನಾಯ್ತು ಅಂದರೆ, ಫೆಬ್ರವರಿಲಿ ನಾವು ತಿರುಪತಿ ಬೆಟ್ಟಕ್ಕೆ ಹೋಗಿದ್ವಿ. 3500 ಮೆಟ್ಲು ಹತ್ತಿ ತಲೆ ಕೂದಲು ಕೊಟ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಗಿತ್ತು. ಹಂಗಾಗಿ ಸ್ವಲ್ಪ ಹೇರ್ಸ್ ಕಮ್ಮಿ ಇದೆ. ಹಂಗಾಗಿ ತುಂಬ ದಿವಸದಿಂದ ಲೈವ್ ವಿಡಿಯೋನ ಮುಂದಾಗ್ತಾ ಬಂದಿದೆ. ಇವತ್ತು ಮಾಡ್ತಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕು. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿ ಅಷ್ಟೇ. ಇದು ಸ್ಟೀಮ್ ಬರಲಿ. ಇದು 4 ವಿಷಲ್ ಬಂದಿದೆ. ಇದನ್ನ ಆಫ್ ಮಾಡಿ ಇಳಿಸಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಮೇಲೆ ಹೋಗಿ ತೆಗೆದ್ಮೇಲೆ, ಯಾಕೆ ಅಂದರೆ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಒಂದೇ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಅದರ ರಸ ತೆಗೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇದೆರಡನ್ನೂ ಹಾಕಿ ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಬಿಟ್ಬಿಟ್ಟು ಒಗ್ಗರಣೆಗೆ ಹಾಕಬೇಕು. ಆಯ್ತು, ಈ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿರೋ ರೆಸಿಪಿ ಇದು. ಮಕ್ಕಳೆಲ್ಲ ಕೆಲವು ಕಡೆ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ ಕೆಲವ್ರ ಮನೇಲಿ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಎಲ್ಲ ತರಕಾರಿ ಮಿಕ್ಸ್ ಆಗಿ ಬೇಯಿಸಿರೋದ್ರಿಂದ ಅದ್ರ ರಸ ಎಲ್ಲ ಅದರೊಳಗೆ ಇರುತ್ತೆ. ಅವಾಗ ಇದು ತಿಂದರೆ ಒಳ್ಳೆ ಫುಡ್ಡು ಕೂಡ. ಮತ್ತು ಮಾಡೋದು ತುಂಬ ಈಸಿ. ಎಲ್ಲರೂ ಹೊರಗಡೆ ಹೋಗಿ ಟ್ರಾವೆಲ್ ಎಲ್ಲ ಮಾಡ್ಕೊಂಬಂದು ಮನೆಗೆ ಬಂದ ತಕ್ಷಣ ಅಡುಗೆ ಮಾಡೋದು ಅಂದರೆ ಇದು ಎಲ್ಲ ರೆಡಿ ಇದ್ದರೆ ಇಷ್ಟು ಈಸಿಯಾಗಿ ಮಾಡ್ಕೊಬೋದು. ಅನ್ನ ಬೇರೆ ಸಾಂಬಾರು ಬೇರೆ ಮಾಡ್ಕೊಳ್ಳೋದಕ್ಕಿಂತ ದಿನಾ ಬೆಳಗ್ಗೆ ಕರೆದ್ರೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಸಾಂಬಾರು ಏನು ಮಾಡೋದು ಅನ್ನೋದು ಒಂದು ದೊಡ್ಡ ಯೋಚನೆ. ಯಾವ್ದು ಮಾಡಿದ್ರು ಇದು ನೆನ್ನೆ ಮಾಡಿದ್ರಿ ಮೊನ್ನೆ ಮಾಡಿದ್ರಿ ಅಂತ ಹೇಳ್ತಿರ್ತಾರೆ. ಇದಾದರೆ ಸ್ವಲ್ಪ ಸುಲಭವಾಗಿ ತಿಂತಾರೆ, ಖುಷಿಯಾಗೂ ತಿಂತಾರೆ ಅಂತ ಇದನ್ನು ಮಾಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟವಾದ ರೆಸಿಪಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯಿಲಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಮೆಣಸು, ಸ್ವಲ್ಪ ಇಂಗು. ಒಗ್ಗರಣೆ ಆಗಿದೆ. ಅದು ಕುಕ್ಕರ್ ಆರಲಿ, ಸ್ಟೀಮ್ ತೆಗೆದ್ಮೇಲೆ ಹೇಳ್ತೀನಿ. ಈಗ ಸ್ಟೀಮ್ ಹೋಗಿದೆ, ತೆಗಿತಾ ಇದ್ದೀನಿ. ಆಹಾ, ಗಮ್ಮಂತಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ನೀರು ರೆಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೀಗ ಒಂದು 2 ನಿಮಿಷ ಒಲೆ ಮೇಲೆ ಇಡಬೇಕು. ಒಗ್ಗರಣೆದು ಹಾಕ್ಬಿಟ್ಟೆ ಇಡ್ತೀನಿ ಒಲೆ ಮೇಲೆ. ಇವಾಗ ನೀವು ಬೇಕಿರೋ ಉಪ್ಪೆಲ್ಲ ನೋಡ್ಕೊಬೋದು. ಒಗ್ಗರಣೆದು ಹಾಕ್ತೀನಿ ಈಗ.
ತುಂಬ ಇಷ್ಟಪಟ್ಟು ಅಡುಗೆ ಮಾಡ್ತೀನಿ. ಒಂದೊಂದ್ಸಲ ಚೆನ್ನಾಗಿಲ್ಲ ಅಂದಾಗ ಬೇಜಾರಾಗ್ಬಿಡುತ್ತೆ. ಈ ಅಡುಗೆ ಮನೆಯೇ ನಮ್ಮ ಪ್ರಪಂಚ. ಏನು ಮಾಡೋದು, ಒಂದೊಂದ್ಸಲ ಚೆನ್ನಾಗಿಲ್ದಿದ್ರು ಏನು ಹೇಳಲ್ಲ, ಎಲ್ಲಿ ಬೇಜಾರು ಮಾಡ್ಕೊತಾರೋ ಅಂತ ತಿಂತಾರೆ. ಆದರೂ ನನಗೆ ಅಡುಗೆ ತುಂಬ ಇಷ್ಟ. ತುಂಬ ಅಡುಗೆ ಬರಲ್ಲ, ಬರೋದರಲ್ಲೇ ಸ್ವಲ್ಪ ನೀಟಾಗಿ ಮಾಡ್ತೀನಿ. ಆಯ್ತು, ಈಗ ಕುದ್ದಿದೆ, ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟಿಗೆ. ಸಾಕು, ಇದು ಕುದಿ ಬಂದಿದ್ದು ಕುದ್ದಿದೆ, ಇಳಿಸ್ತಾ ಇದ್ದೀನಿ. ಇಳಿಸಿ ಸರ್ವ್ ಮಾಡ್ಕೊತೀನಿ. ತೋರಿಸಿದ್ದೀನಿ ಅಷ್ಟೊತ್ತು. ನೋಡಿ, ಇಲ್ಲಿ ನೋಡಿ. ನೀವು ಮಾಡಿ ನೋಡಿ ವೀಕ್ಷಕರೇ, ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿ. ನಮಗೂ ಮುಂದಿನ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಸಿಕ್ತಂಗೆ ಆಗುತ್ತೆ. ಈಗ ಸ್ವಲ್ಪ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಬೂಂದಿ ಖಾರ ಅಂತಾರಲ್ಲ ಅದು. ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ತೋರಿಸಿ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ಮೆಲ್ಲೇ ತುಂಬ ಅದ್ಭುತವಾಗಿದೆ. ನೀವು ಒಂದ್ಸಲ ಮಾಡಿ ನೋಡಿ. ಸೂಪರ್ ಆಗಿದೆ. ಸೂಪರ್ ಅಂದ್ರೆ ಸೂಪರ್ ಆಗಿ ಬಂದಿದೆ. ಆಯ್ತು ವೀಕ್ಷಕರು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು. ಓಕೆ, ಬಾಯ್.